ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನನ್ನದು ಚಾನಲ್ ಹೆಸರು ಅಶೋಕ್ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಂತ. ನಾನು ಪೋರ್ಟ್ನಲ್ಲಿ ಡ್ರೈವಿಂಗ್ ಕೆಲಸ ಇದೆ. ಲೋಡಿಂಗ್ ಅನ್ಲೋಡಿಂಗ್ ಪ್ರತಿಯೊಂದು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತಿದ್ದೀನಿ. ಯಾವ ಥರ ಆಗುತ್ತೆ ಲೋಡಿಂಗ್, ಯಾವ ಥರ ಅನ್ಲೋಡಿಂಗ್ ಆಗುತ್ತೆ, ಪಿಕಪ್ ಯಾವ ಥರ ಇರುತ್ತೆ, ಎಷ್ಟು ಕಿಲೋಮೀಟ್ರ್ ಇರುತ್ತೆ, ಯಾವ ಥರ ಇಲ್ಲ, ಪ್ರತಿಯೊಂದು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಪ್ರತಿದಿನ ಈ ವಿಡಿಯೋ ಬರ್ತಾ ಇರುತ್ತೆ. ಸೋಮವಾರದಿಂದ ಶನಿವಾರವರೆಗೂ ದಿನ ಬರುತ್ತೆ. ಬೆಳಗ್ಗೆ 7 ಗಂಟೆ ಇಲ್ಲಾಂದರೆ 7:30 ರಾತ್ರಿ 8 ಗಂಟೆಗೆ ನಾನು ಪೋರ್ಟ್ನಲ್ಲಿ ಲಾಗಿನ್ ಇರ್ತೀನಿ. ಬೆಳಗ್ಗೆ 7:30 7 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಪೋರ್ಟ್ನಲ್ಲಿ ಯಾವ ಥರ ಡ್ಯೂಟಿ ಆಗುತ್ತೆ, ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಪ್ರತಿಯೊಂದು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಕೆಲವೊಬ್ಬರು ಡ್ರೈವರ್ ಏನಂತಾರಪ್ಪ ಅದು, ಕೆಲವೊಬ್ಬರು ಪೋರ್ಟ್ನಲ್ಲಿ ಡ್ಯೂಟಿ ಮಾಡ್ತಾರೆ, 10 ಗಂಟೆ 11 ಗಂಟೆಗೆ ಬರ್ತಾರೆ. ಇನ್ನು ಕೆಲವೊಬ್ಬರು ಡ್ಯೂಟಿ 350 400 ರೂಪಾಯಿ 250 ರೂಪಾಯಿ ಬಂದ್ರೂ ಎತ್ಕೋಕ್ಕಾಗಲ್ಲ. ಆ ಥರ ಮಾಡೋದ್ರಿಂದ ಡ್ಯೂಟಿ ಬರೋಲ್ಲ. ಯಾವುದು ಡ್ಯೂಟಿ ಪೋರ್ಟ್ನಲ್ಲಿ ಕೊಡ್ತಾನೆ ಆ ಡ್ಯೂಟಿ ಎತ್ಕೊಂಡು ಡ್ಯೂಟಿ ಮಾಡಿದರೆ ಡ್ಯೂಟಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಪೋರ್ಟ್ರಲ್ಲಿ ಏನಂತ ಪ್ರೈಮ್ ಗೋಲ್ಡು, ಪ್ರೈಮ್ ಸಿಲ್ವರ್ ಅವೆಲ್ಲ ಇರುತ್ತೆ. ಪ್ರೈಮ್ ಗೋಲ್ಡ್ ಇದ್ದವರು ಯಾವ ಡ್ಯೂಟಿ ಕೊಡ್ತಾನೆ ಪ್ರತಿಯೊಂದು ಆ ಡ್ಯೂಟಿ ಮಾಡಬೇಕು. ಅದಕ್ಕೆ ಇನ್ನೂ ಹೇಳ್ಕೊಂತ ಹೋದರೆ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ಈ ಮುಖಾಂತರ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಡ್ಯೂಟಿ ಬರುತ್ತೆ ಪ್ರತಿಯೊಂದು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಹೋಗ್ತಿದ್ದೀನಿ. ತಪ್ಪದೇ ಈ ವಿಡಿಯೋ ನೋಡಬೇಕು, ಲಾಸ್ಟ್ವರೆಗೂ ನೋಡಿದರೆ ಇನ್ನೂ ಅರ್ಥ ಆಗುತ್ತೆ. ಬನ್ನಿ, ಮತ್ತು ಡ್ಯೂಟಿ ಬಂದ ಮೇಲೆ ಯಾವ ಥರ ಇದಾಗುತ್ತೆ, ಯಾವ ಥರ ಲೋಡಿಂಗ್ ಆಗುತ್ತೆ, ಯಾವ ಥರ ಇದು ಮಾಡ್ತೀನಿ ರಾತ್ರಿ 8 ಗಂಟೆವರೆಗೆ. ಓಕೆನಾ? ಎಲ್ಲರೂ ತಪ್ಪದೇ ಈ ವಿಡಿಯೋ ನೋಡಿರಿ ಲಾಸ್ಟ್ ಗಂಟೆಗ. ಓಕೆನಾ? ಸಿಕ್ಕಣ. ಇವಾಗ ಒಂದು ಆರ್ಡ್ರ್ ಬಂದಿದೆ 923 ರೂಪಾಯಿ. ಜಸ್ಟ್ ಇವಾಗ 1 ಕಿಲೋಮೀಟ್ರ್ ಇಲ್ಲೇ ಪಕ್ಕದಲ್ಲಿ ಇತ್ತು. ಲೋಡಿಂಗ್ ಏನಿದೆಯಪ್ಪ ಅಂತಂದರೆ ಇದೆ, ಇಷ್ಟೇ ಆಗ್ತಾ ಇದೆ. ಅದೊಂದು ಇದೊಂದು ಇಷ್ಟೇ, ಎರಡೇ ಚಿಕ್ಕ ಒಂದು 10 kg ಇರ್ಬೋದು ಇಷ್ಟೇ. ಡ್ರಾಪ್ ಎಲ್ಲಿಯಪ್ಪ ಅಂತಂದ್ರೆ ಬೊಮ್ಮನಹಳ್ಳಿ ಸಿಲ್ಕ್ ಬೋರ್ಡ್ ಹತ್ರ. ಬನ್ನಿ ಹೋಗೋಣ. ಬೆಳಿಗ್ಗೆ 923 ರೂಪಾಯಿ ಬಿದ್ದಿದೆ. ರೈಟ್, ಇವಾಗ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. ಇವಾಗ ಡ್ರಾಪ್ ಮಾಡ್ತಾರೆ. ಬರ್ತೀನಿ ಅಂತ ಹೇಳಿದ್ರು, ಫೋನ್ ಮಾಡಿದ್ದೆ. ಬರ್ತೀನಿಪ್ಪ ನಿಂತ್ಕೊಳ್ಳೋ 2 ನಿಮಿಷ ಅಂತಂದ್ರು, ನಿಂತ್ಕೊಂಡಿದ್ದೀನಿ. ಡ್ರಾಪ್ ಆದಮೇಲೆ ನೆಕ್ಸ್ಟ್ ಡ್ಯೂಟಿಗೆ ಕಾಯೋಣ. ಅವರೇ ಒಯ್ತಾ ಇದ್ದಾರಲ್ಲ, ಅವರೇ ಡ್ರಾಪ್ ಆಯ್ತು. ಇವಾಗ ನೋಡೋಣ ನೆಕ್ಸ್ಟ್ ಆರ್ಡ್ರಿಗೆ ಬಂದರೆ. ಸೈಡಲ್ಲಿ ಹಾಕಿದ್ದೀನಿ. ಬೆಳಗ್ಗೆನೇ ಗಾಡಿ ಗುದ್ದುಬಿಟ್ಟಿದ್ದೀನಿ, ಗ್ಲಾಸ್ ಹೋಗಿಬಿಟ್ಟಿದೆ. ಇದು ಕಾರ್ನವನ್ನ ಅರ್ಜೆಂಟ್ ಬ್ರೇಕ್ ಹಿಡಿದ್ಬಿಟ್ಟ, ಇದಿಷ್ಟು ಡ್ಯಾಮೇಜ್ ಆಗಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ತಪ್ಪು ನಮ್ಮದೇ ಇತ್ತು, ಮಾಡ್ಕೋಣ. ಡ್ರಾಪ್ ಆಯಿತು. ಇವಾಗ ಕೂತಿದ್ದೀನಿ. ಅದು ಗ್ಲಾಸ್ ನೋಡಿದ್ರಲ್ಲ, ಅದು ಮುಂದಿಂದು ಹೆಡ್ಲೈಟು. ಅದು ಕೃಷ್ಣರಾಜಪುರಂ ಹತ್ರ ಸಡನ್ ಅಂತ ಹೋಗ್ತಾ ಇರುವಾಗ ಕಾರ್ನವನು ಸ್ವಲ್ಪ ಬ್ರೇಕ್ ಹಿಡ್ದ ಸಡನ್ ಅಂತಾಗಿ ಸ್ವಲ್ಪ ಡ್ಯಾಮೇಜ್ ಅಂತಂದರೆ ಪೂರ ಬಲ್ಪು ಹೋಗಿಬಿಟ್ಟಿದೆ. ಹೊಸದು ಹಾಕ್ಬೇಕು ಇವಾಗ. ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡಿದ್ರು ಒಂದೊಂದು ಸಾರಿ ಆಗುತ್ತೆ ಈ ಥರ. ಆದರೂ ನೀವು ಕೂಡ ಸ್ವಲ್ಪ ನಿಧಾನನೇ, ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಓಡಿಸ್ಕೊಂಡು ಹೋದರೆ ಚೆನ್ನಾಗಿ. ಎಷ್ಟು ಬ್ರೇಕ್ ಹಿಡಿದೆ, ಸ್ವಲ್ಪ ರೈಟ್ ಸೈಡಲ್ಲಿ ನೋಡಿದೆ ಯಾವುದೋ ಗಾಡಿ ಬರುತ್ತೆ ಅಂತ, ಸಡನ್ನ ಬ್ರೇಕ್ ಹಿಡಿದ್ಬಿಟ್ಟ. ಅಷ್ಟೊತ್ತಿಗೆ ಹೋಗಿಬಿಡುತ್ತೆ. ಅವನು ಕಾರ್ನವನು ಏನು ಅನ್ನಲಿಲ್ಲ, ಪರವಾಗಿ ಹೋಗಿ ನೋಡ್ಕೊಂಡು ಹೋಗಿ ಅಂತಂದ್ರೆ ಸಾರಿ ಸರ್ ಅಂತಂದೆ, ಬಿಟ್ಬಿಟ್ಟ, ಏನು ಅನ್ನಲಿಲ್ಲ. ಓಕೆನಾ? ಅವ್ರದ್ದೇನು ಗಾಡಿಗೆ ಏನಾಗಿಲ್ಲ, ನನ್ನ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಪರವಾಗಿಲ್ಲ, ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ಕಾಯ್ತಾ ಇದ್ದೀನಿ. ಇವಾಗ ಒಂದು ಡ್ರಾಪ್ ಆಯ್ತು. ಇವಾಗ 923 ರೂಪಾಯಿ. ನೆಕ್ಸ್ಟ್ ಆರ್ಡ್ರ್ ಬಂದರೆ ಅಪ್ಲೋಡ್ ಮಾಡ್ತೀನಿ. ಎರಡನೇ ಆರ್ಡ್ರ್ ಬಿದ್ದಿದೆ. ಇವಾಗ 700 ಚಿಲ್ಲರೆ ಬಿದ್ದಿದೆ, 750 ಅಂದ್ಕೊಂಡಿದ್ದೀನಿ. ಎರಡನೇ ಆರ್ಡ್ರ್ ಬಿದ್ದಿದೆ. ಇವಾಗ ಹೋಗ್ತಾ ಇದ್ದೀನಿ ಕೃಷ್ಣರಾಜಪುರಂ, ಮತ್ತೆ ರಿಟರ್ನ್ ಕೃಷ್ಣರಾಜಪುರಂಗೆ ಬಿದ್ದಿದೆ. ಹೋಗೋಣ, ಡ್ರಾಪ್ ಹತ್ರ ಹೋಗಿ ವಿಡಿಯೋ ಮಾಡೋಣ.
ಸಿಗ್ನಲ್ ಇದೆ, ಸಿಗ್ನಲ್ ಹತ್ರ ಇದೆ. ನಾಯಿ ಪೂರ ಇವೆಲ್ಲಷ್ಟ ಎಲ್ಲಷ್ಟ ಲೋಡಿಂಗ್ ಕಂಪ್ಲೀಟ್. ಇವಾಗ ಲೋಡಿಂಗ್ ಆಗಿದೆ. ಇವಾಗ ಡ್ರಾಪ್ ಹತ್ರ ಹೋಗೋಣ. ಅಣ್ಣವ್ರದ್ದು ಡ್ರಾಪು. ಏನೋ ನಿಮ್ಮ ಹೆಸರು? ರಂಜೂಷನ್ ಅಣ್ಣವ್ರದ್ದು ರಂಜೂಷನ್ ಅಂತ. ಈ ಅಣ್ಣವ್ರದ್ದೇ ಡ್ರಾಪ್ ಹತ್ರ ಹೋಗೋಣ. ರೈಟ್. ಫೋಟೋ ಹೊಡಿಲ್ಲ ಅಣ್ಣ, ವಿಡಿಯೋ ಮಾಡ್ತಾ ಇದ್ದೀನಿ. ಇದೇನಪ್ಪ ಸಿಮೆಂಟು ಸ್ವಲ್ಪ ಸಾಫ್ ಮಾಡ್ಬೇಕು ನೋಡ ಯಪ್ಪ. ಸ್ವಲ್ಪ ಇದ್ರಲ್ಲಿ ಇಂದ್ರ ಗಡಿ ಎರಡು ಆರ್ಡ್ರ್ ಕಂಪ್ಲೀಟ್. ಅದು ಆರ್ಡ್ರ್ ಹೆಂಗೆ ಆಗಿತ್ತು ಅಂತಂದರೆ ಕೃಷ್ಣರಾಜಪುರಂ ಬಿದ್ದಿತ್ತು ಆರ್ಡ್ರು. ಅವನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅವನು, ಅಣ್ಣ ಇಲ್ಲೇ ಪಕ್ಕದಲ್ಲಿದೆ 6 ಕಿಲೋಮೀಟರ್ ಇದೆ ಅಂತಂದ್ರೆ, ಮತ್ತು ನೀವು ಯಾಕಣ್ಣ ಈ ಥರ ಕೃಷ್ಣರಾಜಪುರಂ ರಾಂಗ್ ಲೊಕೇಶನ್ ಹಾಕಿದ್ರೆ ಅಂತಂದರೆ, ಆಗಿದೆ ಅಣ್ಣ ಗಲತ್ ಆಗಿದೆ ಅಂತಂದರೆ, ಆಮೇಲೆ ಅವ್ರು ಹೇಳಿದ ರೂಟಿಗೆ ಬಂದೆ. ಅದು ಪೋಟ್ರಲ್ಲಿ ಎಷ್ಟು 800 ರೂಪಾಯಿ ತೋರಿಸಿದ್ದು. ಅಷ್ಟು ಬರುತ್ತೆ ಅಂತ ಅಂದ್ಕೊಂಡೆ, ಅಷ್ಟು ಬರಲಿಲ್ಲ. 416 ರೂಪಾಯಿ ಬಂದಿದೆ ಅಮೌಂಟು. ಇದೇನಪ್ಪ ಕಮ್ಮಿ ಐತಲ್ಲ ಅಂತಂದು, ಇನ್ನೇ ಅಷ್ಟೇ ಬಂದರೆ ಚೆನ್ನಾಗಿರ್ತದೆ, ಅಷ್ಟು ಬರಲಿಲ್ಲ. ಪರವಾಗಿಲ್ಲ, ಎಷ್ಟನ್ನು ಬಂದಿದೆಯಲ್ಲ ಸಾಕಂತ ಕೇಸಿ 416 ರೂಪಾಯಿ ಆಗಿತ್ತು. 420 ರೂಪಾಯಿ ಹಾಕಿದ್ದಾರೆ. 2 ಆರ್ಡ್ರ್ ಕಂಪ್ಲೀಟ್. ನೆಕ್ಸ್ಟ್ ಆರ್ಡ್ರ್ ಬಂದರೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಮತ್ತೆ ಸಿಕ್ಕೋಣ ನೆಕ್ಸ್ಟ್ ವಿಡಿಯೋಗೆ. आती वीडियो बना. ಲೋಡಿಂಗ್ ಆಯಿತು. 4ನೇ ಆರ್ಡ್ರ್ ಇದು. 360 ರೂಪಾಯಿ ಬಿದ್ದಿದೆ. ಹೋಗೋಣ. ಡ್ರಾಪ್ ಹತ್ರ ಮಾಡಿದ್ದೀನಿ, ಹೋಗ್ಬೇಕು. ಸೈಕಲ್ ಇದೆ, ಸೈಕಲ್ ಪಾರ್ಟ್ಸ್ ಇದೆ ಅದರಲ್ಲಿ 3 ಬಾಕ್ಸಲ್ಲಿ. ನೋಡೋಣ, ಡ್ರಾಪ್ ಹತ್ರ ಹೋಗೋಣ, ಹೋಗಿ ವಿಡಿಯೋ ಮಾಡೋಣ. ಇದೇನು ಸೈಕಲ್ ಶಾಪ್ ಸರ್ ಇದು? ನೋಡಿದ್ರೆ ಡ್ರಾಪ್ ಮಾಡಿದ್ದೀನಿ. ಇವಾಗ ಎಷ್ಟು 3 ಆರ್ಡ್ರ್ ಕಂಪ್ಲೀಟ್ ಆಯಿತು. ಇವಾಗ ಅಲ್ಲೇ ಡ್ರಾಪ್ ಮಾಡಿದ್ದೀನಿ. ಪೇಮೆಂಟ್ ಆನ್ಲೈನ್ ಇದೆ. ನೆಕ್ಸ್ಟ್ ಡ್ಯೂಟಿಗೆ ಕಾಯೋಣ. ಟ್ರಿಪ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಆರ್ಡ್ರ್ ಬಂದಿದೆ. 4ನೇ ಆರ್ಡ್ರು. ಪಿಕಪ್ಗೆ ಹೋಗ್ತಾ ಇದ್ದೀನಿ. 2 ಕಿಲೋಮೀಟ್ರ್ ಇದೆ, 9 ನಿಮಿಷ ತೋರಿಸ್ತಾ ಇದೆ. 415 ರೂಪಾಯಿ. ಹೋಗೋಣ ಪಿಕಪ್ ಹತ್ರ. ಆಯಿತು ಸರ್. ಬರ್ತಾನೆ ಮುಂದೆ ಹಾಂ. 4 ಆರ್ಡ್ರ್ ಕಂಪ್ಲೀಟ್. ಎಲ್ಲಿ ಬಂದಿದ್ದೀನಿ ಅಂದರೆ ಜಯನಗರ ಬಂದಿದ್ದೀನಿ. 4 ಆರ್ಡ್ರ್ ಕಂಪ್ಲೀಟ್. ಮತ್ತೆ ನೋಡೋಣ ನೆಕ್ಸ್ಟ್ ಆರ್ಡ್ರಿಗೆ ಕಾಯ್ತಾ ಇದ್ದೀನಿ. ಇಲ್ಲಿ ಪಕ್ಕದ ಇದೇ ಮನೆಯಲ್ಲಿ ಲೋಡಿಂಗ್ ಆಯಿತು. ಅದೇ 2 ಚೇರ್ ಇದು, ಚಿಕ್ಕ 2 ಚೇರು. ನೆಕ್ಸ್ಟ್ ಆರ್ಡ್ರಿಗೆ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಕೂತ್ಕೋಣ, ತಾನೇ ಬಂದ್ಬಿಡುತ್ತೆ ಆರ್ಡ್ರು.
5ನೇ ಆರ್ಡರ್ ಇದು. ಪಿಕಪ್ ಹತ್ರ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾ ಇದ್ದಾರೆ. ಯಾವಾಗ ಎಷ್ಟು 856 ರೂಪಾಯಿ ಬಿದ್ದಿದೆ. ಏನು ಲೋಡಿಂಗ್ ಮಾಡ್ತಾರೆ ಅಂತ ನೋಡೋಣ. सर आइटम क्या है सर? वही मिशन है. ये क्या है? क्या और है वीडियो में क्या नाम तुम्हारा? क्या जी इतना अस्त्र है? ये इधर रखता है सुना को उसके ऊपर ये डालो. ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಇದೇ ಅಪಾರ್ಟ್ಮೆಂಟ್, ದೊಡ್ಡ ಬಿಲ್ಡಿಂಗ್ ಇದೆ. 5ನೇದು ಇದು ಕಂಪ್ಲೀಟ್ ಆಗುತ್ತೆ. 5ನೇದು ಇದು ಅನ್ಲೋಡಿಂಗ್ ಆದಮೇಲೆ ಸಿಗ್ತೀನಿ. सर पेमेंट वही करेगा. पेमेंट वही करेगा. ಡ್ರಾಪ್ ಕಂಪ್ಲೀಟ್ ಆಯಿತು. ಟೋಟಲ್ 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಟೈಮ್ ಎಷ್ಟು ಅಂತಂದರೆ 2 ಗಂಟೆ 20 ನಿಮಿಷ. 2 ಗಂಟೆ 20 ನಿಮಿಷದಲ್ಲಿ 5 ಆರ್ಡ್ರ್ ಕಂಪ್ಲೀಟ್. ಎಲ್ಲಿ ಬಂದಿದ್ದಪ್ಪ ಈ ಡ್ರಾಪ್ ಅಂತಂದರೆ ಉಡಿ. ಇಲ್ಲಿಂದ ಮನೆ 8 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಮತ್ತೆ ನೋಡೋಣ ಯಾವ ಡ್ಯೂಟಿ ಆಗ್ತಾನೋ, ಯಾವ ಕಡೆ ಆಗ್ತಾನೋ, ಪ್ರತಿಯೊಂದು ತಿಳಿಸ್ತಾ ಬರ್ತೀನಿ. ಅಮೌಂಟು ಎಷ್ಟಾಗಿದೆ ಅಂತಂದರೆ ಲಾಸ್ಟಲ್ಲಿ ಹೇಳುತ್ತೆ. ಇವಾಗ ಹೇಳಿದ್ರೆ ನೀವು ವಿಡಿಯೋ ಇದು ಮಾಡಲ್ಲ. ಲಾಸ್ಟಲ್ಲಿ ನೋಡೋಣ. ಮತ್ತೊಂದು ಡ್ಯೂಟಿ ಬಂದಿದೆ. ಇವಾಗ 952 ರೂಪಾಯಿ ಡ್ಯೂಟಿ ಬಂದಿದೆ. ಇವಾಗ ಪಿಕಪ್ ಮಾಡೋ ಡ್ಯೂಟಿ ಎತ್ಕೊಂಡಿದ್ದೀನಿ. ಡ್ರಾಪ್ 2 ಕಿಲೋಮೀಟ್ರು 9 ನಿಮಿಷ ತೋರಿಸ್ತದೆ. ಪಿಕಪ್ ಹತ್ರ ಹೋಗೋಣ. ಪಿಕಪ್ ಹತ್ರ ಹೋಗಿ ಏನು ಲೋಡಿಂಗ್ ಇದೆ ಏನಿಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಪಿಕಪ್ ಹತ್ರ ಸಿಕ್ಕೋಣ. ಪಿಕಪ್ ಮಾಡ್ಕೊಂಡಿದ್ದೀನಿ. ಐಟಮ್ ಏನಪ್ಪ ಅಂತಂದರೆ ಬೈಕು ಲೋಡಿಂಗ್ ಆಯಿತು. ಯಾರು ಇರಲಿಲ್ಲ. ನಮಗೇನಂತಂದ್ರೆ ಅವರು ನೀವೇ ಪಿಕಪ್ ಮಾಡ್ಕೊಂಬನ್ನಿ ಸರ್, ಯಾರಿಗಾನ ಕೇಳ್ಕೊಂಡು ಕೇಸಿ ತಗೊಂಬನ್ನಿ ಅಂತಂದ್ರೆ ರೋಡಲ್ಲಿ ಇತ್ತು. ಬೈಕ್ ಇದೇ ಬೈಕು ಕಾಣಿಸ್ತಾ ಇದೆ. ಇದೇ ಬೈಕು. ಅವ್ರು ದಾರಿಯಲ್ಲಿ ಹೋಗೋರಿಗೆ ಬನ್ನಿ ಸರ್ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಅಂದ್ಕೊಂಡು ಒಬ್ಬರು ಬಂದರು. ಒಳಗಡೆ ಹಾಕಿದ್ದೀನಿ. ಅಮೌಂಟು 950 ಇದೆ. ಅವರು 100 ರೂಪಾಯಿ ಸೇರಿಸಿ ಕೊಡ್ತೀನಿ ಅಂತಂದರು. ಓಕೆ ಸರ್ ಅಂತ ಅಂದ್ಕೊಂಡು ಕೇಸಿ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಡ್ರಾಪ್ ಹತ್ರ ಹೋಗ್ಬೇಕು. ಡ್ರಾಪ್ ಎಲ್ಲಿಯಪ್ಪ ಅಂತಂದ್ರೆ ಪಟ್ಟಣಗೆರೆ, ಕೆಂಪೇಗೌಡ ರಸ್ತೆ ಅಂತ ಪಟ್ಟಣಗೆರೆ ಬರುತ್ತೆ. ಆ ಕಡೆ ಕೆಂಗೇರಿ ಸೈಡ್ ಹತ್ರ 30 ಕಿಲೋಮೀಟ್ರು. ಬನ್ನಿ ಡ್ರಾಪ್ ಹತ್ರ ಹೋಗಿ ಅಲ್ಲಿ ವಿಡಿಯೋ ಮಾಡೋಣ. पकड़ना तो मैं टेम्पो में रखो. हमारे नहीं पकड़ना. ऐसा नहीं पकड़ना भाई. हमारी पकड़े फालतू में. फालतू नहीं यार, यूट्यूब में आएगा. यूट्यूब में कहीं को डालते डालना पड़ता जी. ये सब गाड़ी है खराब हो गए क्या? सब खराब रेडी करना क्या? ಎಷ್ಟೊಂದು ಗಾಡಿ ರೀ ಒಳಗಡೆ.
ಓಕೆ ಬೈ. ಟ್ರಿಪ್ ಎಂಡ್ ಮಾಡಿದೆ. 952 100 ರೂಪಾಯಿ ಸೇರಿಸಿ ಕೊಡ್ತೀನಿ ಅಂತಂದ್ರು. ಈಗ ಒಂದು ಆರ್ಡ್ರ್ ಬಂದಿದೆ 270 ರೂಪಾಯಿ. 2 ಕಿಲೋಮೀಟ್ರ್ 800 ಮೀಟ್ರ್ ಇದೆ. ಹೋಗೋಣ. 270 ರೂಪಾಯಿ ಮತ್ತೊಂದು ಆರ್ಡ್ರ್ ಬಂದಿದೆ. ಪಿಕಪ್ ಹತ್ರ ಹೋಗೋಣ. ಇಲ್ವಲ್ಲ ಇವ್ರೆ ಇದು ಆಡಿಟೋರಿಯಂಗಳು ಚೆನ್ನಾಗಿಲ್ಲ. ನಮಗೆ ರೆಡ್ ಕಲರ್ ಬೇಕಾಯ್ತಿಲ್ಲ. ಇವನಾ ಸರ್? ಇವನ ಇಷ್ಟೇ. ಮಾಡಿ ಬಂದರೆ ಹಾಂ ಸರ್. ಸುಮ್ಮನೆ ಅಲ್ಲ ಸರ್, ಯೂಟ್ಯೂಬ್ನಲ್ಲಿ ಯಾಕೆ ಅಂತೀನಿ ನಾಳೆ. ಯೂಟ್ಯೂಬ್ಗೆ ಹಾಕ್ತಾರೆ. ಅದಕ್ಕೆ ಏನು ಹಾಕೋತೀವಿ ಒಳಗಡೆ? ಯಾವ್ದು ಸರ್? ಅದಕ್ಕೆ ವೈಟ್ ಹಾಕಿದ್ದೀನಿ ಕಲ್ಲು. ಎಲ್ಲ ಗಿಡಗಳೇ ಇದೆಯಲ್ಲಪ್ಪ, ಫುಲ್ ಡಿಸೈನ್ ಗಿಡಗಳು. ಅದು ಆರ್ಡ್ರ್ ಕಂಪ್ಲೀಟ್ ಆಯ್ತು. ಇವಾಗ ಮತ್ತೊಂದು ಆರ್ಡ್ರ್ ಬಂದಿದೆ. ಎಷ್ಟಪ್ಪ ಅಂತಂದ್ರೆ 500 ಚಿಲ್ಲರೆ ಇದೆ, ನೋಡಲಿಲ್ಲ ಅಷ್ಟೇನು. ಪಿಕಪ್ ನೋಡಿದ್ರೆ ತುಂಬ ಭಯಂಕರ. 5.5 ಕಿಲೋಮೀಟ್ರ್ ಪಿಕಪ್ ಇದೆ. ಪರವಾಗಿಲ್ಲ, ಹೋಗೋಣ ಬನ್ನಿ. ನಡಿ, ಸ್ಟಾರ್ಟ್. ಲೋಡಿಂಗ್ ಆಯ್ತು. ಇವಾಗ ಚಿಕ್ಕಪೇಟೆಗೆ ಬಿದ್ದಿದೆ. ಚಿಕ್ಕಪೇಟೆ 500 ಎಷ್ಟಂದರೆ 560 ಇದೆ ಚಿಕ್ಕಪೇಟೆ. ಡೈರೆಕ್ಟ್ ಇವಾಗ ಚಿಕ್ಕಪೇಟೆಯಲ್ಲಿ ಸಿಕ್ಕೋಣ. ಇವಾಗ ಫುಲ್ ಟ್ರಾಫಿಕ್ ಇರುತ್ತೆ ಅಲ್ಲಿ, ಭಯಂಕರ ಟ್ರಾಫಿಕ್ಕು. ಆ ಏರಿಯಾ ಅಂದರೆ ನಮಗೆ ತುಂಬ ಭಯ, ಅಷ್ಟು ಭಯಂಕರ ಟ್ರಾಫಿಕ್ ಇರುತ್ತೆ ಅಲ್ಲಿ. ಹೋಗೋಣ ಚಿಕ್ಕಪೇಟೆಗೆ. ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು ವಿಡಿಯೋ ತೋರಿಸ್ತೀನಿ. ಇವಾಗ ಟೈಮ್ ಎಷ್ಟಾಗಿದೆ ಇವಾಗ ಅಂದರೆ 6 ಗಂಟೆ, ಕರೆಕ್ಟ್ 6 ಗಂಟೆ ಇದೆ. ಟೋಟಲ್ 15 ಬಾಕ್ಸ್ ಇದೆ. ಭಯ ಇವು 4 ಮೇಲೆ 3, ಟೋಟಲ್ 15 ಪೀಸ್. ರೈಲ್ವೆ ಗೇಟ್ ಟೋಟಲು 8 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ 8 ಆರ್ಡ್ರ್ ಕಂಪ್ಲೀಟ್. ಇವಾಗ ಮತ್ತೊಂದು ಆರ್ಡ್ರ್ ನೋಡೋಣ. ಇವಾಗ ಎಷ್ಟು ಟೈಮ್ 7 ಗಂಟೆ 7 ಗಂಟೆ ಆಗಿದೆ ಟೈಮ್. ಇವಾಗ ಬೈ ತುಂಬ ಸುಸ್ತಾಗಿದೆ. ಇವಾಗ ನೋಡೋಣ, ಇನ್ನೊಂದು ಡ್ಯೂಟಿ ಹೊಡಿಬೇಕು. ಮನೆ ಕಡೆ ಬಿದ್ದರೆ ಚೆನ್ನಾಗಿ, ಇಲ್ಲಂತಂದರೆ ಹೆಂಗಾಗುತ್ತೋ ಹಂಗೆ ನೋಡೋಣ. ನೆಕ್ಸ್ಟ್ ಡ್ಯೂಟಿಗೆ ವೇಟಿಂಗ್. ಟೋಟಲ್ 8 ಆರ್ಡ್ರ್ ಕಂಪ್ಲೀಟ್. ಪೋಟ್ರ್ ರೈಟ್. ಮತ್ತೊಂದು ಡ್ಯೂಟಿಗೆ ಭೇಟಿ ಆಗೋಣ. ಸರಿ ಲೆಕ್ಕ ಅಂದರಿ ಬೋಲಾ ಸರಿನಾ? ಬಿಲ್ ಯಾರು ಕೈಲ? ಅವ್ರು ಕೂಡ ಅಂದಾರೆ ಬಿಲ್ ಯಾರು ಕೈಲ ಕೊಡ್ತಾರೆ? ಎಂಟು ಆರ್ಡ್ರ್ ಕಂಪ್ಲೀಟ್. ಈಗ 9ನೇ ಆರ್ಡ್ರ್ ಬಂದಿದ್ದೀನಿ. ಇವಾಗ ಲೋಡಿಂಗ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ದೀರಲ್ಲ, ಲೋಡಿಂಗ್ ಆಗ್ತಾ ಇದೆ. ಇವಾಗ ನೋಡೋಣ ಲೋಡಿಂಗ್ ಏನು ಮಾಡ್ತಾ ಇದ್ದಾರೆ ಅಂತ. ಸರ್ ಇದು ಒಳಗಡೆ ಪೂರ ಹೊರಗಡೆ ಬರಬಾರ್ದು. ಹಾಂ, ಡೋರ್ ಕ್ಲೋಸ್ ಆಗ್ತಾ, ಅದಕ್ಕೆ ಒಳಗಡೆ ಮತ್ತೆ ಪೊಲೀಸರು ಹಿಡಿದ್ರೆ ಮತ್ತೆ ನಮ್ಗೆ ಫೈನ್ ಹಾಕಿಬಿಡ್ತಾರೆ.
ಕ್ರಾಸ್ ಎಲ್ಲ ಇದೇ ಲೋಡಿಂಗು ಹಾಕಿ ನಾ ಈ ಕಡೆ ಇವರು ಮಾಡ್ತಾ ಇದ್ದೀನಿ ಸರ್. ನೋಡಿರಿ ಗ್ರಾಪತ್ರ ಸಿಕ್ಕಣ ಗ್ರಾಪತ್ರ ಟೋಟಲ್ ಆರ್ಡ್ರು 9 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸಾಕು, ಡ್ಯೂಟಿ ಎಂಡ್ ಮಾಡಿದ್ದೀನಿ. ಎಷ್ಟು ಅಮೌಂಟ್ ಆಗಿದೆ ಅಂತಂದರೆ ಸ್ಕ್ರೀನಲ್ಲಿ ಹಾಕ್ತೀನಿ. ಇವಾಗ ಸ್ಕ್ರೀನಲ್ಲಿ ಬರುತ್ತೆ ಲಾಸ್ಟಲ್ಲಿ ನೋಡಿ. ಲೋಡಿಂಗ್ ಅನ್ಲೋಡಿಂಗ್ ಫೋಟೋಲ್ಲಿ ಯಾವ ಥರ ಆಗಿದೆ ಅಂತೆಲ್ಲ ನೋಡಿದಿರಲ್ಲ. ಇವಾಗ ಅಮೌಂಟ್ ಕೂಡ ಸ್ಕ್ರೀನಲ್ಲಿ ಹಾಕ್ತೀನಿ. ಮತ್ತೊಂದು ವಿಡಿಯೋಗೆ ಭೇಟಿ ಆಗೋಣ. ಟಾಟಾ, ಗುಡ್ ಬಾಯ್.